ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಚಂದ್ರ ವೃಷಭ ರಾಶಿಯಲ್ಲಿದ್ದಾನೆ, ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಇನ್ನು ಮಕರ ರಾಶಿಯಲ್ಲಿ ಅಲ್ಲಿ ಕುಜ, ಬುಧ ಹಾಗೂ ಶುಕ್ರರಿದ್ದಾರೆ. ಇನ್ನು ರವಿ, ಶನಿ ಹಾಗೂ ಮಾಂದಿ ಉದಯಾಗಿದೆ, ಅದು ಕುಂಭ ರಾಶಿಯಲ್ಲಿ ಈ ದಿವಸ. ಇನ್ನು ಮೀನರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ ತುಂಬ ಉತ್ಕೃಷ್ಟವಾದ ದಿವಸ. ವೃತ್ತಿಯಲ್ಲಿ ಒಂದು ಸ್ಥಾನಭದ್ರತೆ, ಪ್ರಶಂಸೆ, ನೀವು ಕೆಲಸ ಮಾಡಿದ್ದಕ್ಕೆ ಹೊಗಳ್ತಾರೆ 4-5 ಜನ, ಅದು ಸಜ್ಜನರು, ವಿದ್ವಾಂಸರು, ಚೆನ್ನಾಗಿದೆ ಕೆಲಸ ಅಂತ ಪ್ರಶಂಸೆ ಮಾಡ್ತಾರೆ. ಈ ದಿವಸ ಕುಟುಂಬದಲ್ಲಿ ತುಂಬ ಸೌಖ್ಯತೆ ಇದೆ. ಹೆಣ್ಣು ಮಕ್ಕಳಿಗೆ ಬಹಳ ಮಾನ್ಯತೆ, ವಿಶೇಷವಾದ ಮಾನ್ಯತೆ ಸಿಗುತ್ತೆ. ಯಾವಾಗಲೂ ಸಾಮಾನ್ಯವಾಗಿ ಕಡೆಗಣನೆ ಆಗುತ್ತೆ. ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಅಡುಗೆ ಕೆಲಸದಿಂದ ಹಿಡಿದು ಎಲ್ಲ ಪಾಪ ನಿಭಾಯಿಸೋರೇ ಹೆಣ್ಮಕ್ಳು. ಆದರೆ ಅವರಿಗೆ ಗುರುತಿಸೋದಿಲ್ಲ, ಐಡೆಂಟಿಟಿ ಅನ್ನೋದು ಇರೋದಿಲ್ಲ. ಆದರೆ ಈ ದಿವಸ ಹಾಗಲ್ಲ. ಮನೆಯಲ್ಲಿ ಒಂದು ನಿರಾಳತೆ, ಒಂದು ಸಮಾಧಾನ, ಜೊತೆಗೆ ಗುರುತಿಸ್ತಕ್ಕಂಥದ್ದು, ನೀನು ಮಾಡಿಯಾ ಈ ಕೆಲಸ ಅಂತ ದೊಡ್ಡವರು ಹೇಳಿ ಒಂದು ಪ್ರಶಂಸೆ ಕೊಡ್ತಕ್ಕಂಥ ತುಂಬ ಚೆನ್ನಾಗಿದೆ ಈ ದಿವಸ, ಆ ಸಾಧ್ಯತೆ ಇದೆ. ಇನ್ನು ಈ ದಿವಸ ಗುರು ಚೆನ್ನಾಗಿರೋದ್ರಿಂದ ಲಗ್ನದಲ್ಲಿ ಬಲವಾಗಿರೋದ್ರಿಂದ ದೇಹ ಸ್ಥಿತಿ ಕೂಡ ತುಂಬ ಚೆನ್ನಾಗಿರ್ತದೆ. ಆಮೇಲೆ ಹಣಕಾಸಿನ ಸ್ಥಿತಿ ಮತ್ತು ಹೆಣ್ಣುಮಕ್ಕಳ ಮಾತು, ಅದು ಓಜ ಯುಗ್ಮ ಅಂತ 2 ಬಗೆಯ ರಾಶಿಗಳಿರುತ್ತೆ. ಅದು ಯುಗ್ಮ ರಾಶಿಯಲ್ಲಿ ಚಂದ್ರನಿದ್ದಾಗ ಮಾತು, ಸ್ತ್ರೀಯರಿಗೆ ಮಾತು ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ಚೆನ್ನಾಗಿದೆ ದಿವಸ. ಒಳ್ಳೆ ಮಾತಾಡಿ ಕೆಲಸ ಸಾಧನೆ ಮಾಡ್ತೀರ, ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ರಾಶಿಯಲ್ಲಿರ್ತಕ್ಕಂಥ ಚಂದ್ರ ಧೈರ್ಯವನ್ನು ತಂದುಕೊಡ್ತಾನೆ. ಅನಪಾಯೋಗ ಇದು. ಚಂದ್ರನಿಂದ ವ್ಯಯದಲ್ಲಿ ಹಿಂದಿನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ನಿಮಗೂ ಕೂಡ ಒಂದು ಮಾನ್ಯತೆ, ಭದ್ರತೆ ಅಂತಕ್ಕಂಥ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಅಲ್ಲಿ ರವಿ ಶನಿಯರಿದ್ದಾರೆ, ಮಾಂದಿಯು ಸೇರಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿ ಸ್ಥಳದಲ್ಲಿ ಶನಿವಾರ, ವೀಕೆಂಡ್ ಬೇಗ ಹೋಗೋಣ ಅಂತಂದ್ರೆ ಆಗಲ್ಲ, ನಿಧಾನವಾಗುತ್ತೆ, ಕೆಲಸ ಲೇಟ್ ಆಗುತ್ತೆ, ತುಂಬ ತಡವಾಗಿ ಕೆಲಸ ಆಗೋದು ನಿಮಗೆ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಆದರೆ ನಿಮಗೆ ಛಾತಿ ಇದೆ, ಚಂದ್ರ ಬಲಿಷ್ಠನಾಗಿದ್ದಾನಲ್ಲ, ಉಚ್ಚಸ್ಥಾನ, ಹೀಗಾಗಿ ನೀವು ಗೆಲ್ತೀರ. ಆಮೇಲೆ ನಿಮಗೆ ನೀವೇ ಶಾಂತವನ್ನು ಹೇಳ್ಕೊಂಡು ಹೊರಗೆ ಬರ್ತೀರ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡೋದು ಅಂದರೆ ನೋಡಿ, ಈ ವಿಳಂಬ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಆಪ್ತರಿಗಾಗಿ ಒಂದಷ್ಟು ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ತುಂಬ ಕ್ಲೋಸ್ ಫ್ರೆಂಡ್ಸ್ ಏನಾದರೂ ಕೊಡಿಸೋಣ ಅನಿಸುತ್ತೆ, ಅಥವಾ ಇನ್ಯಾವುದೋ ದಾನ ಮಾಡುವ ಸ್ವಭಾವ ಬರುತ್ತೆ. ಅಂಥದ್ದು ಒಂದು ಚೆನ್ನಾಗಿದೆ. ಕೆಲಸದಲ್ಲಿ ತುಂಬ ಲಾಭ ಇದೆ, ಅನುಕೂಲವಾಗಿದೆ, ಲಾಭದಾಯಕವಾಗಿದೆ, ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ನೋಡಿ ಮನಸ್ತಾಪ ಉಂಟಾಗುತ್ತೆ. ಸಣ್ಣದೇ ವಿಚಾರ ದೊಡ್ಡ ಯುದ್ಧವಾಗಿಬಿಡುತ್ತೆ. ಒಂದು ಸಣ್ಣ ಕಡ್ಡಿ ಈರಿರ್ತಕ್ಕಂಥ ಕಿಡಿ ಜ್ವಾಲೆಯಾಗಿ ವ್ಯಾಪಿಸೋದು ಅಂತೀವಲ್ಲ, ಹಾಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ತುಂಬ ಹದಗೆಡುತ್ತೆ ದಿವಸ. ಈಶ್ವರನ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿ, ಅನುಕೂಲ ಆಗುತ್ತೆ. ಆಮೇಲೆ ಈ ದಿನಚರಿ ಪ್ರಾರಂಭ ಮಾಡಿದ್ರೆ ಬಹಳ ಒಳ್ಳೆಯದು. ಉಳಿದ ಹಾಗೆ ವ್ಯಾಪಾರಿಗಳಿಗೆಲ್ಲ ಅನುಕೂಲಕರವಾಗಿದೆ, ಲಾಭದಾಯಕವಾಗಿದೆ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ಈ ದಿವಸ ಚಂದ್ರ ಲಾಭದಲ್ಲಿದ್ದರೆ ದೇಹದ ಬಲ ಚೆನ್ನಾಗಿರ್ತದೆ. ಈ ಹಾಲು ಹೈನು ವ್ಯಾಪಾರ, ಕೃಷಿ ಮತ್ತು ಗೋರಕ್ಷಾ ಅಂತೀವಲ್ಲ, ಗೋ ಉತ್ಪನ್ನ, ಹಾಲು ಹೈನು ಅದೇ, ಅವೆಲ್ಲ ನೋಡಿ ಸಮೃದ್ಧವಾಗಿದೆ. ಜೇನು ಸಾಕಣೆ ಆಗಿರಬಹುದು, ಕುರಿ ಇತ್ಯಾದಿಗಳು, ಅಂಥ ಒಂದು ಕೆಲಸದಲ್ಲಿರ್ತಕ್ಕಂಥವ್ರು ತುಂಬ ಚೆನ್ನಾಗಿದೆ. ಒಳ್ಳೆಯ ಧಾನ್ಯ, ಹಾಲು ಇವೆಲ್ಲ ತುಂಬ ಚೆನ್ನಾಗಿದೆ. ಡೈರಿ ಪ್ರಾಡಕ್ಟ್ ಅಂತೀವಲ್ಲ, ಅದೆಲ್ಲ ತುಂಬ ಒಳ್ಳೆಯ ಲಾಭದಾಯಕ ಫಲವನ್ನು ಕಾಣಬಹುದು ಈ ದಿವಸ. ವೃತ್ತಿಯಲ್ಲೂ ಅಷ್ಟೇ, ಕೆಲಸಕ್ಕೆ ಹೋಗ್ತಾ ಇದ್ದರೆ ಅಲ್ಲೂ ನಿಮಗೆ ಒಂದು ನಿರಾಳತೆ ಇದೆ. ಕೆಲವರಿಗೆ ಆಫೀಸ್ ಇಲ್ಲ, ಮನೆಯಲ್ಲೇ ನಿರಾಳತೆ, ಮನೆ ಕೆಲಸಗಳಲ್ಲೇ ಒಂದು ನಿರಾಳತೆ. ಈ ದಿವಸ ಆಫೀಸ್ ಇಲ್ವ, ಹಾಗಿದ್ರೆ ಮನೆಯಲ್ಲೇ ಒಂದು ಯಾವುದೋ ಒಂದು ಈ ದಿವಸ ಒಂದು ಮನೆ ಅಚ್ಚುಕಟ್ಟು ಮಾಡಿದೆ, ಅದೇ ಒಂದು ಸಮಾಧಾನ ಕೊಡುತ್ತೆ, ಚೆನ್ನಾಗಿದೆ. ಈ ದಿವಸ ಒಂದು ವಸ್ತು ನಷ್ಟತೆ ಇದೆ, ಹುಷಾರು. ಎಲ್ಲೋ ಮನೆ ಕ್ಲೀನ್ ಮಾಡುವಾಗಲೋ ಅಥವಾ ಇನ್ನೇನೋ ನೀವು ನಿಮ್ಮ ಕಬೋರ್ಡು ಇತ್ಯಾದಿ ಕ್ಲೀನ್ ಮಾಡ್ಕೊಳ್ಳುವಾಗ ಏನಾಗುತ್ತೆ, ಯಾವುದೋ ಒಂದು ಮುಖ್ಯವಾದದ್ದು ಇರಲಿ ಆಮೇಲೆ ಇಡೋಣ ಎತ್ತಿಡೋಣ ಅಂತ ಎತ್ತಿಟ್ಬಿಟ್ಟು ನೀವು ಮತ್ತೆ ಅದನ್ನು ಮರೆತು ಬಿಡ್ತೀರ. ಹಾಗಾಗೋ ಸಾಧ್ಯತೆ ಇದೆ, ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಸಪ್ತಮದಲ್ಲಿ ಶನಿ, ರವಿ, ಮಾಂದಿ,
3 ಗ್ರಹಗಳು ಕೂಡ ಸ್ವಲ್ಪ ಉಗ್ರವಾಗಿರ್ತಕ್ಕಂಥದ್ದು. ಹೀಗಾಗಿ ದಾಂಪತ್ಯ ಜೀವನ ಸ್ವಲ್ಪ ಮನಸ್ತಾಪ, ಪೆಟ್ಟು ಬೀಳುತ್ತೆ. ವೀಕೆಂಡಲ್ಲಿ ಎಲ್ಲೋ ಹೋಗೋಣ ಅಂತಿದ್ರೆ ಹೋಗೋಕ್ಕೂ ಆಗೋದಿಲ್ಲ. ದೂರ ಪ್ರಯಾಣಕ್ಕೆ ಒಂದು ನಿಷಿದ್ಧತೆ, ಕತ್ತರಿ ಬೀಳುತ್ತೆ. ಅದರಿಂದಾಗಿ ಮನಸ್ತಾಪ ಏರ್ಪಾಡಾಗುತ್ತೆ. ಒಂದು ರೀತಿಯ ಒಂದು ತೊಡಕು, ಸ್ವಲ್ಪ ಅಸಮಾಧಾನ ಇದೆ ಅದರಲ್ಲಿ. ವ್ಯಾಪಾರಿಗಳಿಗೆ ನೋಡಿ 3 ಬಗೆಗಳಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ, ಸ್ವಲ್ಪ ಹುಷಾರು. ಉಳಿದ ಹಾಗೆ ವೃತ್ತಿ ಕೆಲಸಕ್ಕೆ ಹೋಗೋರಿಗೆ ಮಾತ್ರ ಚೆನ್ನಾಗಿದೆ. ಕೆಲಸದಲ್ಲಿ ಒಂದು ನೇರಾಡುತ್ತೆ, ಅಪ್ಪ ಮನೆ ಬೇಡ ಸದ್ಯ ಕೆಲಸದಲ್ಲಿರೋಣ ಅಂತ, ಹೆಚ್ಚು ಕೆಲಸ ಮಾಡೋಣ ಅಂತ ಅನಿಸುತ್ತೆ. ಸ್ತ್ರೀಯರಿಗೆ ಒಳ್ಳೆಯ ಬಲ ಇದೆ, ವೃತ್ತಿ ಸ್ಥಳದಲ್ಲಿ ಚೆನ್ನಾಗಿದೆ. ಈ ದಾಂಪತ್ಯ ತೊಡಕಿನ ನಿವಾರಣೆಗೆ ಅಂದರೆ ಮನಸ್ತಾಪಗಳ ನಿವಾರಣೆಗೆ ಸೌಂದರ್ಯ ಲಹರಿ ಪಠಣ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ದಿವಸ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಆಗುತ್ತೆ. ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು, ದೊಡ್ಡವರು ಹಿರಿಯರು ನಿಮ್ಮ ಮನಸ್ಸಿಗೆ ಒಂದು ಗೌರವ ಬರತಕ್ಕಂಥವ್ರನ್ನ ಭೇಟಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ, ಚೆನ್ನಾಗಿದೆ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲಗಳು ಕಾಣಬಹುದು ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಶತ್ರುಗಳ ಬಾಧೆ, ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು, ತರ್ಚೋದು, ಗಾಯಗಳಾಗೋ ಸಾಧ್ಯತೆ ಇದೆ, ಹುಷಾರು. ಶನಶ್ಚರ ಕವಚ ಕೇಳಿಸ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.